ಓಂ ಶಾಸ್ತ್ರಯೋನಿತ್ವಾತ್ ಓಂ ರೀತೋ ಧಾತುರು ವಟಕಣಿಕಾ ಘೃತ ಧೂಮಾಧಿವಾಸನಂ ಜಾತಿಸ್ಮೃತಿರಯಸ್ಕಾಂತಃ ಇತ್ಯಾದಯಃ ಪ್ರಮಾಣಮಿತಿ ನಿಶ್ಚಯಃ. ನಾಸ್ತಿಕ್ಯವಾದವನ್ನು ತಳ್ಳಿ ಹಾಕುವ ಒಂದು ಉದ್ದೇಶದಿಂದ ಆ ಪ್ರಯತ್ನದಲ್ಲಿ ಮಹಾಭಾರತದ ಶಾಂತಿ ಪರ್ವದ ಮೋಕ್ಷ ಧರ್ಮ ಪರ್ವದಲ್ಲಿ ಬರುವ ಜನಕರಾಜ ಮತ್ತು ಪಂಚಶಿಖ ಅನ್ನುವ ಒಬ್ಬ ತಪಸ್ವಿಯ ನಡುವಿನ ಸಂವಾದ, ಅಲ್ಲಿ ಬಂದಿರುವ ಕೆಲವು ಶ್ಲೋಕಗಳನ್ನು ಆಚಾರ್ಯ ಉದ್ಧರಿಸಿದ್ದಾರೆ. ರೀತಸ್ಸು, ಧಾತು, ವಟಬೀಜ, ತುಪ್ಪ ಮತ್ತು ಹೊಗೆ ಹಾಕುವುದು, ಜಾತಿಸ್ಮೃತಿ, ಇವುಗಳನ್ನೆಲ್ಲ ನಾವು ನೋಡಿದ್ದೀವಿ. ಅಯಸ್ಕಾಂತದ ಬಗ್ಗೆ ನಾವಿವತ್ತು ನೋಡಬೇಕಾಗಿದೆ. ಅಲ್ಲಿ ಅಯಸ್ಕಾಂತದ ಬಗ್ಗೆ ನೋಡುವುದಕ್ಕಿಂತ ಮುಂಚೆ ಜಾತಿಸ್ಮೃತಿಯ ಬಗ್ಗೆ ಇನ್ನೊಂದು ಸ್ವಲ್ಪ ನೋಡಬೇಕು. ಜಾತಿಸ್ಮೃತಿ ಅಂದರೆ ಏನು ಅಂತ ಆಮೇಲೆ ಒಬ್ಬರು ಜಿಜ್ಞಾಸೆ ವ್ಯಕ್ತಪಡಿಸಿದ್ರು. ಅಲ್ಲಿ ಅನುಭೂತಂ ಅಂತಿದೆಯಲ್ಲ, ತ್ರಿವಿಕ್ರಮ ಪಂಡಿತರ ತತ್ವಪ್ರದೀಪ ವ್ಯಾಖ್ಯಾನದಲ್ಲಿ ಉಳಿದ ವ್ಯಾಖ್ಯಾನದಲ್ಲಿ ಬರದೇ ಇರುವಂಥ ಒಂದು ವಿಶಿಷ್ಟವಾದ ಸಂಗತಿ ಇದೆ. ಅನೇನ ಪಾಪೇನ ಇತ್ತಂ ನರಕಂ ಅನುಭೂತಂ. ಇಂಥ ಒಂದು ಪಾಪದ ಕಾರಣದಿಂದಾಗಿ ಈ ಒಂದು ನರಕವನ್ನು ನಾನು ಅನುಭವಿಸಿದ್ದೆ. ಈ ಒಂದು ಪುಣ್ಯದಿಂದ ಸ್ವರ್ಗವು ಅನುಭವಿಸಲ್ಪಡ್ತಾ ಇದೆ ಅಂತ, ಹೀಗೆ ಸ್ವರ್ಗವು ಅನುಭವಿಸಲ್ಪಡ್ತಾ ಇದೆ ಅಂತ ಅಲ್ಲಿ ಲಟ್ಲಕಾರ ಹಾಕಿದ್ದಾರೆ, ವರ್ತಮಾನ ಕಾಲದ ಲಟ್ಲಕಾರವನ್ನು. ಮತ್ತೆ ಅನೇನ ಪಾಪೇನ ಇತ್ತಂ ನರಕಂ ಅನುಭೂತಂ, ಹೀಗೆ ನರಕವು ಅನುಭವಿಸಲ್ಪಟ್ಟಿದೆ ಅಂತ ಭೂತಕಾಲದ್ದು ಲಕಾರ, ಅದು ಅನುಭೂತಂ ಅನ್ನೋದು ಲಕಾರ ಅಲ್ಲ, ತಪ್ರತ್ಯಂತವಾದ ಶಬ್ದ, ಅದನ್ನು ಹಾಕಿದಂತೆ ಕಾಣಿಸ್ತದೆ. ಆದರೆ ತತ್ವಪ್ರದೀಪದ ಮಾರ್ಗದಲ್ಲಿಯೇ ಭಾಷ್ಯದೀಪಿಕಾಚಾರ್ಯರು ಹೇಳಿದ್ದಾರೆ, ಅನೇನ ಪುಣ್ಯೇನ ಇವಂ ಸ್ವರ್ಗ ಅನುಭೂತಃ, ಸ್ವರ್ಗವು ಅನುಭವಿಸಲ್ಪಟ್ಟಿತು. ಅನೇನ ಪಾಪೇನ ಇತ್ತಂ ನರಕಂ ಅನುಭೂತಂ ಅಂತ ಎರಡೂ ಕಡೆಯೂ ಕೂಡ ತಪ್ರತ್ಯೇನೆ ಹಾಕಿದ್ದಾರೆ. ಹಾಗಾದರೆ ಸ್ವರ್ಗ ನರಕಗಳನ್ನು ಅನುಭವಿಸಿ ಆದ ಮೇಲೆ ಭೂಲೋಕಕ್ಕೆ ಬಂದಾಗ ಹೀಗೆ ಸ್ವರ್ಗವಾಸ ನನಗಾಯಿತು, ಅದು ಯಾವುದೋ ಒಂದು ಪುಣ್ಯದಿಂದ, ನರಕವಾಸವೂ ನನಗಾಯಿತು, ಅದು ಕೂಡ ಯಾವುದೋ ಒಂದು ಪುಣ್ಯದಿಂದ ಅಂತ ಇಲ್ಲಿ ಬಂದ ಮೇಲೆ ಅದನ್ನು ಅನುಭವಿಸುವುದಾ, ಅದನ್ನು ನೆನಪು ಮಾಡ್ಕೊಳ್ಳೋದಾ, ಅಥವಾ ಆ ಸ್ವರ್ಗದಲ್ಲೇ ಇದ್ದಾಗಲೇ ಅದನ್ನು ನೆನಪು ಮಾಡ್ಕೊಳ್ಳೋದಾ, ಹೇಗೆ ಅಂತ ಒಂದು ಸ್ವರ್ಗದಲ್ಲಿದ್ದಾಗಲೇ ನಾನು ಯಾವುದೊಂದು ಪುಣ್ಯವಶಾತ್ ಇಲ್ಲಿಗೆ ಬಂದೆ ಅಂತ ನೆನಪು ಮಾಡ್ಕೊಳ್ಳೋದು, ನರಕದಲ್ಲಿದ್ದಾಗಲೇ ಯಾವುದೋ ಒಂದು ಪಾಪವಶಾತ್ ನಾನು ಈ ನರಕಕ್ಕೆ ಬಂದೆ ಅಂತ ನೆನಪು ಮಾಡ್ಕೊಳ್ಳೋದು, ಅದು ಹೇಗೆ ಅಂತ ಹೀಗೊಂದು ಜಿಜ್ಞಾಸೆ ವ್ಯಕ್ತಪಡಿಸಿದರು. ಅದಕ್ಕೆ ಎರಡೂ ಆಗಬಹುದು ಅಂತ ನನ್ನ ಆಲೋಚನೆ. ಎರಡೂ, ಸ್ವರ್ಗದಲ್ಲಿದ್ದಾಗ ಯಾವುದೋ ಒಂದು ಪುಣ್ಯ, ಇಂಥ ಒಂದು ನಿರ್ದಿಷ್ಟ ಪುಣ್ಯ ಕಾರ್ಯ ಮಾಡಿದ್ರಿಂದ ನಾನು ಈ ಸ್ವರ್ಗಕ್ಕೆ ಬಂದಿದ್ದೀನಿ ಅಂತ ತಿಳ್ಕೊಳ್ಳೋದು, ನಿರ್ದಿಷ್ಟ ಪಾಪ ಮಾಡಿದ್ರಿಂದ ನಾನು ಈ ನರಕಕ್ಕೆ ಬಂದಿದ್ದೀನಿ ಅಂತ ತಿಳ್ಕೊಳ್ಳೋದು. ಅದಾದ ಮೇಲೆ ಈ ಭೂಲೋಕಕ್ಕೆ ಬಂದ ಮೇಲೆ ಇಂಥ ಒಂದು ನಿರ್ದಿಷ್ಟ ಪಾಪದಿಂದ ಇಂಥ ಸ್ವರ್ಗದ ಸುಖವನ್ನು ನಾನು ಅನುಭವಿಸಿದ್ದೆ ಅಂತ ತಿಳ್ಕೊಳ್ಳೋದು. ಮತ್ತೆ ಇಂಥ ಒಂದು ನಿರ್ದಿಷ್ಟ ಪಾಪದಿಂದ ನರಕ ಲೋಕದಲ್ಲಿ ಪಾಪವನ್ನು ಅನುಭವಿಸಿ ಮತ್ತೆ ಇಲ್ಲಿಗೆ ಮರಳಿದ್ದೇನೆ ಅಂತ ತಿಳ್ಕೊಳ್ಳೋದು. ಇದು ಜಾತಿ ಸ್ಮರಣ ಇದ್ದವರಿಗೆ ಇರ್ತದೆ, ಎಲ್ಲರಿಗೂ ಕೂಡ ಇರೋದಿಲ್ಲ ಅಂತ ಅದನ್ನು ತಿಳ್ಕೊಳ್ಬಹುದು. ಅಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಏನಂದರೆ, ಸಾಮಾನ್ಯವಾಗಿ ಸ್ವರ್ಗಕ್ಕೆ ಹೋದವರಿಗೆ ಮತ್ತು ನರಕಕ್ಕೆ ಹೋದವರಿಗೆ ಅಲ್ಲಿ ಹೀಗೆ ನಾನು ಕೇಳಿದ್ದೀನಿ, ಗರುಡ ಪುರಾಣದಲ್ಲಿ ಅದೇನು ಸ್ಪಷ್ಟವಾಗಿಲ್ಲ, ಮತ್ತು ಇದ್ದ ಗರುಡ ಪುರಾಣವು ಕೂಡ ಸ್ವಚ್ಛವಾಗಿಯೂ ಏನೂ ಇಲ್ಲ, ಪ್ರಕ್ಷೇಪ ವಿಕ್ಷೇಪಾದಿಗಳಿಂದ ರಹಿತವಾಗಿಲ್ಲ. ಅದು ನೀನು ಯಾವ್ಯಾವ ಪಾಪ ಮಾಡಿದ್ದಿ ಅಂತ ಅಲ್ಲಿ ನಮ್ಮ ಬಾಯಿಂದನೇ ಹೇಳಿಸ್ತಾರಂತೆ, ಅಥವಾ ಅವ್ರು ಹೇಳ್ತಾರೆ, ನಾವು ಅದನ್ನು ಕೇಳ್ತೇವೆ. ಆ ಪಾಪಕ್ಕನುಸಾರವಾಗಿ ಅಂಥ ಒಂದು ಶಿಕ್ಷೆ ಕೊಡ್ತಾರೆ. ಹಾಗೆ ಒಂದು ಆ ಪುಣ್ಯಕ್ಕನುಸಾರವಾಗಿ ಆ ಒಂದು ಪುಣ್ಯದ ಫಲವನ್ನು ಕೂಡ ಕೊಡ್ತಾರೆ. ಆದ್ದರಿಂದ ಸ್ವರ್ಗದಲ್ಲಿ ನಾವು ಇರುವಷ್ಟು ಹೊತ್ತು ಅಥವಾ ನರಕದಲ್ಲಿ ಇರುವಷ್ಟು ಹೊತ್ತು ಯಾವ ಪುಣ್ಯದಿಂದ ಇಲ್ಲಿಗೆ ಬಂದಿದ್ದೀವಿ, ಯಾವ ಪಾಪದಿಂದ ಇಲ್ಲಿಗೆ ಬಂದಿದ್ದೀವಿ ಅಂತ ನಿರ್ದಿಷ್ಟವಾದ ಪಾಪ ಪುಣ್ಯಗಳ ಅರಿವೆಲ್ಲ ಅಲ್ಲಿ ಇದ್ದೇ ಇರ್ತದೆ.
ಅದೇನು ದೊಡ್ಡ ವಿಚಾರ ಅಲ್ಲ. ಜಾತಿ ಸ್ಮರಣೆ ಅಂದರೆ ಅದಲ್ಲ, ಅದು ಸಹಜವಾಗಿಯೇ ಆ ಲೋಕದಲ್ಲಿ ಇದ್ದೇ ಇರ್ತದೆ. ಆದರೆ ಈ ಭೂಲೋಕಕ್ಕೆ ಬಂದಾಗ ಅದೆಲ್ಲ ಮರ್ತು ಹೋಗಿರ್ತದೆ. ಭೂಲೋಕಕ್ಕೆ ಬಂದ ಮೇಲೂ ಕೂಡ, ಅಂದರೆ ತಂದೆ ತಾಯಿಂದ್ರಿಂದ ಭೌತ ದೇಹವನ್ನು ಹೊತ್ತು ಬಂದ ಮೇಲೆ ಕೂಡ ಹಿಂದೆ ಮಾಡಿದ ಪಾಪ ಪುಣ್ಯಗಳ ಫಲವನ್ನು ಪಾಪ ಪುಣ್ಯಗಳನ್ನು ನೆನಪಿಸ್ಕೊಳ್ಳೋದು ಮತ್ತು ಅದರ ಫಲವನ್ನು ಕೂಡ ನೆನಪಿಸ್ಕೊಳ್ಳೋದು ಅದು ಮುಖ್ಯ. ಎರಡನೇದು ಮುಖ್ಯ. ಯಾಕೆಂದರೆ ಈ ಮನುಷ್ಯನಿಗೆ ಸ್ವರೂಪ ದೇಹ, ಜೀವ ಸ್ವರೂಪವಾದ ದೇಹ, ಅದಾದಮೇಲೆ ಲಿಂಗ ದೇಹ, ಅದಾದಮೇಲೆ ಅನಿರುದ್ಧ ದೇಹ ಹೊಂದಿರ್ತದೆ. ಆ ಅನಿರುದ್ಧ ದೇಹ ಅಂದರೆ ಅದೇ ಯಾತನಾ ದೇಹ. ಅದರಿಂದಲೇ ಅವನು ಸ್ವರ್ಗದಲ್ಲಿ ನರಕದಲ್ಲಿ ನಾನಾ ಥರದ ಭೋಗಗಳನ್ನೆಲ್ಲ ಅನುಭವಿಸ್ಲಿಕ್ಕೆ, ದುಃಖವನ್ನು ಅನುಭವಿಸ್ಲಿಕ್ಕೆ ಸಿದ್ಧನಾಗಿರ್ತಾನೆ. ಕೇವಲ ಲಿಂಗ ದೇಹ ಇದ್ದರೆ ಈ ಅನುಭವಗಳು ಆಗೋದಿಲ್ಲ. ಅನುಭವ ಆಗಲಿಕ್ಕೆ ಯಾತನಾ ದೇಹ ಬೇಕೇ ಬೇಕು. ಅಂದರೆ ಯಾತನಾ ದೇಹ ಅಥವಾ ಅನಿರುದ್ಧ ದೇಹ, ಮೂರನೇ ದೇಹ ಬೇಕು. ಸ್ವರ್ಗ ನರಕದಲ್ಲಿ ಕೆಲಸ ಮಾಡುವುದು ಅದೇ ದೇಹ. ಸೃಷ್ಟಿಗೆ ಬಂದಾಗ ಆ ಅನಿರುದ್ಧ ದೇಹ ಬರ್ತದೆ. ಆಮೇಲೆ ಕೊನೆಯ ಭೌತಿಕ ದೇಹ, ಸ್ಥೂಲ ದೇಹ ಅಂತನ್ನೋದು ತಂದೆ ತಾಯಂದಿರಿಂದ ಹುಟ್ಟಿದಾಗ ಬರ್ತದೆ. 70-80 ವರ್ಷ ಬದುಕಿ ಸತ್ತಾಗ ಸ್ಥೂಲ ದೇಹ, ಭೌತಿಕ ದೇಹ ಹೊರಟೋಗ್ತದೆ. ಅನಿರುದ್ಧ ದೇಹ ಒಂದೇ ಇರ್ತದೆ. ಮುಂದೆ ಆ ಅನಿರುದ್ಧ ದೇಹವೇ ಅವನು ತನ್ನ ಎಲ್ಲ ಜನ್ಮಗಳನ್ನು ಮುಗಿಸುವ ತನಕನೂ, ಆ ಸೃಷ್ಟಿ ಸಮಾಪ್ತವಾಗುವ ತನಕನೂ ಅನಿರುದ್ಧ ದೇಹದಲ್ಲೇ ಇರ್ತಾನೆ. ಇದು ವಿಚಾರ. ಆ ಭೌತ ದೇಹ ನಮಗೆ ಬಂದಾಗ, ತಂದೆ ತಾಯಂದ್ರಿಂದ ಭೌತ ದೇಹ ಒಂದು ಬಂದಾಗ, ಆ ಹಿಂದಿನ ನಾವು ಮಾಡಿದ ಪಾಪ ಪುಣ್ಯಗಳೆಲ್ಲ ಮರ್ತು ಹೋಗಿಬಿಟ್ಟಿರ್ತವೆ. ಮತ್ತು ಅದರ ಫಲವಾಗಿ ನಾವೇನು ಅನುಭವಿಸ್ತಾ ಇದ್ದೀವಿ ಅಂತ ಅನ್ನೋದನ್ನು ಕೂಡ ನಾವು ಮರ್ತು ಬಿಟ್ಟಿರ್ತೀವಿ. ಅದಕ್ಕೆ ಎರಡು ಕಾರಣ. ಒಂದು, ಆ ದೀರ್ಘಕಾಲದ ನಂತರ ಸ್ವರ್ಗದಲ್ಲಿ ಪುಣ್ಯದ ಫಲ, ನರಕದಲ್ಲಿ ಪಾಪದ ಫಲ ಎಲ್ಲ ಅನುಭವಿಸಿ ಬಹಳ ಕಾಲದ ನಂತರ ಭೂಲೋಕಕ್ಕೆ ಬರುವಾಗ ಆ ಕಾಲದ ಗ್ಯಾಪ್, ಅಂತರ ಇರುವುದು ಒಂದು ಕಾರಣ. ಇನ್ನೊಂದು ಬಹಳ ಪ್ರಬಲವಾದ ಕಾರಣ, ಯಾವುದೋ ಒಂದು ನಿರ್ದಿಷ್ಟವಾದ ಜೀನ್ಸ್ನಿಂದ ಹುಟ್ಟಿರುವ ಆ ದೇಹ ಮತ್ತು ಆ ಪ್ರಭಾವ, ಇವೆಲ್ಲ ಆಗಿ ನಾವು ಹಿಂದೆ ಮಾಡಿದ ಪಾಪ ಪುಣ್ಯಗಳನ್ನ ನಾವು ಮರೆತು ಬಿಡ್ತೀವಿ ಸಾಮಾನ್ಯವಾಗಿ. ಆದರೆ ಕೆಲವರಿಗೆ ಮಾತ್ರ ಅಂಥ ಜಾತಿ ಸ್ಮರಣವೂ ಇರ್ತದೆ ಈ ಲೋಕಕ್ಕೆ ಬಂದ ಮೇಲೆ ಕೂಡ. ಆದ್ದರಿಂದ ಸ್ವರ್ಗಲೋಕದಲ್ಲಿ, ನರಕ ಲೋಕದಲ್ಲಿ ಇದ್ದಾಗ ನಾವು ಯಾವುದೋ ಪುಣ್ಯದ ಫಲವಾಗಿ, ಪಾಪದ ಫಲವಾಗಿ ಇದನ್ನು ಅನುಭವಿಸ್ತಾ ಇದ್ದೀವಿ ಅಂತಲೂ ಅರ್ಥ ಮಾಡ್ಕೋಬಹುದು. ಅದಕ್ಕಿಂತ ಮುಖ್ಯವಾಗಿ ಈ ಲೋಕಕ್ಕೆ ಬಂದ ಮೇಲೆ ಅದು ಏನಾಗ್ತದೆ ಅಂತ ಅನ್ನೋದು, ಈ ಲೋಕಕ್ಕೆ ಬಂದ ಮೇಲೆ ಅದನ್ನು ನೆನಪು ಮಾಡ್ಕೊಳ್ಳೋದನ್ನೇ ಜಾತಿ ಸ್ಮೃತಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಭಾಷ್ಯ ದೀಪಿಕಾದಲ್ಲಿ ಸ್ವರ್ಗ ಅನುಭೂತಃ, ಸ್ವರ್ಗವು ಅನುಭವಿಸಲ್ಪಟ್ಟಿತು ಅಂತ ತಪ್ರತ್ಯಯ ಹಾಕಿದಾರಲ್ಲ, ಅದು ಭೂತ ಕಾಲದ ಅರ್ಥದಲ್ಲಿ ತಪ್ರತ್ಯಯ ಇದೆ ಅಂತ ತಿಳ್ಕೋಬಹುದು. ಆದರೆ ತ್ರಿವಿಕ್ರಮ ಪಂಡಿತರ ಮಾತಿನಲ್ಲಿ ಸ್ವರ್ಗ ಅನುಭೂಯತೆ, ಅನೇನ ಪುಣ್ಯನ ಏವಂ ಸ್ವರ್ಗ ಅನುಭೂಯತೆ ಅಂತಿದೆಯಲ್ಲ, ಅದು ಸ್ವರ್ಗದಲ್ಲಿದ್ದಾಗಲೇ ಆ ವ್ಯಕ್ತಿ ಆ ಪುಣ್ಯವನ್ನು ಮತ್ತು ತಾನು ಮಾಡಿದ ಪುಣ್ಯವನ್ನು ಮತ್ತು ಅದರ ಫಲವಾಗಿ ನಾನು ಸ್ವರ್ಗದಲ್ಲಿ ಇದ್ದೇನೆ ಅಂತ ತಿಳ್ಕೊತಾ ಇದ್ದಾನೆ ಅಂತ ಹಿಂಗೆ ಕಾಣಿಸ್ತದೆ. ಅಲ್ಲಿ ಲಟ್ಲಕಾರ ಇದೆ. ಮುಂದೆ ನರಕಮನುಭೂತಮೆಂಬಲ್ಲಿ ತಪ್ರತ್ಯಯ ಇದೆ. ತಪ್ರತ್ಯಯವನ್ನು ಲಟ್ಲಕಾರ ಭೂತಕಾಲಕ್ಕೂ ಹೇಳಬಹುದು, ವರ್ತಮಾನ ಕಾಲಕ್ಕೂ ಹೇಳಬಹುದು. ಅನುಭೂಯತೆಯನ್ನು ಲಟ್ಲಕಾರವನ್ನು ಮಾತ್ರ ವರ್ತಮಾನ ಕಾಲಕ್ಕೆ ಹೇಳಬೇಕಾಗ್ತದೆ. ಆದರೆ ಹಾಗಾಗಿ ತ್ರಿವಿಕ್ರಮ ಪಂಡಿತರು ಒಂದು ಕಡೆ ಲಟ್ಲಕಾರ, ಮತ್ತೊಂದು ಕಡೆ ತಪ್ರತ್ಯಯ ಹೇಳುವ ಮೂಲಕ ಅದೇನು ವ್ಯತ್ಯಾಸ ಮಾಡಿದಾರಾ, ಅವ್ರ ಅಭಿಪ್ರಾಯ ಏನು? ಸ್ವರ್ಗದಲ್ಲಿದ್ದಾಗಲೇ, ನರಕದಲ್ಲಿದ್ದಾಗಲೇ ಅದನ್ನು ನೆನಪು ಮಾಡ್ಕೊಳ್ಳೋದು ಅಂತ ಅರ್ಥನ, ಈ ಲೋಕಕ್ಕೆ ಬಂದಮೇಲೆ ನೆನಪು ಮಾಡ್ಕೊಳ್ಳೋದು ಅಂತ ಅರ್ಥನ ಅಂತ ಹೀಗೆಲ್ಲ ಒಂದು ಪ್ರಶ್ನೆ ಬರ್ತದೆ. ಅಲ್ಲಿದ್ದಾಗ ನೆನಪು ಮಾಡ್ಕೊಳ್ಬಹುದು, ನಾನು ಈಗಾಗಲೇ ಹೇಳಿದಂತೆ. ಆದರೆ ಅದು ಮುಖ್ಯ ಅಲ್ಲ. ಸಹಜವಾಗಿ ಅದು ಹೆಚ್ಚು ಕಡಿಮೆ ಎಲ್ರಿಗೂ ಅಲ್ಲಿದ್ದೇ ಇರ್ತದೆ. ಬಹಳ ಸಾಧನೆ ಮಾಡದೇ ಇದ್ದವರಿಗೂ ಅದು ನೆನಪಿದ್ದೇ ಇರ್ತದೆ. ಈ ಲೋಕಕ್ಕೆ ಬಂದ ಮೇಲೆ ನೆನಪು ಮಾಡ್ಕೊಳ್ಳೋದು ಬಹಳ ಮುಖ್ಯ. ಆದರೆ ಅದರಿಂದ ತ್ರಿವಿಕ್ರಮ ಪಂಡಿತರ ಅನುಭೂಯತೆ ಅನ್ನೋ ಮಾತಿದೆಯಲ್ಲ, ಅನುಭೂಯತೆ ಅನ್ನುವ ಲಟ್ಲಕಾರ ಇದೆಯಲ್ಲ, ಅದು ಸಾಮಾನ್ಯ ವರ್ತಮಾನ ಕಾಲ. ಅದು ನಾನು ಈಗ ಸದ್ಯ ಅನುಭವಿಸುತ್ತಾ ಇದ್ದೇನೆ ಅಂತ ಅರ್ಥ ಅಲ್ಲ ಅದಕ್ಕೆ. ಇಂಥ ಒಂದು ಪುಣ್ಯದಿಂದ ನಾನು ಈ ಸ್ವರ್ಗವನ್ನು, ನಾನು ಈ ಸುಖವನ್ನು ಅನುಭವಿಸ್ತೇನೆ. ಇದು ಕೆಲವು ಸರಿ ಹಿಂದೆ ನಡೆದದ್ದನ್ನು, ಈಗ ನಡೆದದ್ದನ್ನು ವರ್ತಮಾನ ಕಾಲದಲ್ಲೇ ಸಹಜವಾಗಿ ಹೇಳುವಂಥ ರೂಢಿನೂ ಇರ್ತಿರ್ತದೆ. ಆದ್ದರಿಂದ ಅವರು ಅನುಭವತೆ ಅಂತ ಲಟ್ಲಕಾರ ಪ್ರಯೋಗ ಮಾಡಿರುವುದು ಸದ್ಯ ಆವಾಗಲೇ ಅನುಭವಿಸ್ತದೆ. ಸ್ವರ್ಗಲೋಕದಲ್ಲಿ ಅವನ ಅನುಭವ ಏನಿದೆ ಅದನ್ನೇ ಹೇಳ್ತದೆ ಅಂತ ನನಗೆ ಅನಿಸೋದಿಲ್ಲ. ಅದು ಹೇಗೆ ಅಂದರೆ, ಆ ವರ್ತಮಾನ ಕಾಲ ಈ ಇಂಗ್ಲೀಷ್ನಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನೋದು ಏನಿದೆಯಲ್ಲ, ಅದು ಹಿಂದೆ ನಡೆದಿರುವಂಥ, ಈಗ ನಡೀತಾ ಇರುವಂಥ, ನಾಳೆ ನಡೀತಾ ಇರುವಂಥ ಕೆಲವು ನೈಸರ್ಗಿಕ ವಿದ್ಯಮಾನಗಳೇನಿವೆ ಅವೆಲ್ಲವನ್ನು ವರ್ತಮಾನ ಕಾಲ, ಸಿಂಪಲ್ ವರ್ತಮಾನ ಕಾಲದಲ್ಲಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಹೇಳ್ಬೋದು ಅಂತ ಒಂದು ನಿಯಮ ಇದೆ. ಈಗ ಉದಾಹರಣೆಗೆ ದ ಅರ್ತ್ ರಿವಾಲ್ವ್ಸ್ ಅರೌಂಡ್ ದ ಸನ್ ಅಂತ ಹಿಂಗೆ ಹೇಳಿದಾಗ, ಭೂಮಿಯು ಸೂರ್ಯನ ಸುತ್ತಲೂ ತಿರುಗುತ್ತದೆ
ನೋಡಿ, ತಿರುಗುತ್ತಿದೆ ಅಂತ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಹೇಳಬೇಕಾದ ಅಗತ್ಯ ಇಲ್ಲ ಅಲ್ಲಿ. ಅದು ಹಿಂದೆನೂ ತಿರುಗ್ತಾ ಇತ್ತು, ಈಗನೂ ತಿರುಗ್ತಾ ಇದೆ, ನಾಳೆನೂ ತಿರುಗ್ತದೆ ಅನ್ನೋದೊಂದು ನೈಸರ್ಗಿಕ ಸತ್ಯ ಆದ್ದರಿಂದ ಅದನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಹೇಳಿದರೆ ಸಾಕು ಅಂತ ಇಂಗ್ಲೀಷ್ನಲ್ಲಿ ಒಂದು ನಿಯಮ ಇದೆ. ಅಷ್ಟೆಲ್ಲ ನಮ್ಮಲ್ಲಿ ಆ ಥರ ಪ್ರೆಸೆಂಟ್ ಟೆನ್ಸು, ಪರ್ಫೆಕ್ಟ್ ಟೆನ್ಸು, ಕಂಟಿನ್ಯೂಸ್ ಟೆನ್ಸು ಈ ಥರ ನಮ್ಮಲ್ಲಿ ಸ್ಟಡಿ ಮಾಡಿಲ್ಲ. ನಮ್ಮಲ್ಲಿ ಲಕಾರಗಳ ವ್ಯವಸ್ಥೆ ಬೇರೆ. ನಿಮಗೊಂದೊಂದು ಆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅವ್ರು ಯಾವ ಅರ್ಥದಲ್ಲಿ ಪ್ರಯೋಗ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಂಡಿದ್ರೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಅದರಿಂದ ಅನುಭವೀಯತೆ ಅಂತ ಹೇಳ್ತಿರೋದು ನಾನೀಗ ಸ್ವರ್ಗದಲ್ಲಿ ಅನುಭವಿಸ್ತಾ ಇದ್ದೇನೆ ಅಂತ ಅರ್ಥ ಅಲ್ಲ. ಇಂಥ ಪುಣ್ಯ ಮಾಡಿದರೆ ಸ್ವರ್ಗವು ಸಿಗುತ್ತದೆ, ನನಗಾಗಲಿ ಮತ್ತೊಬ್ಬರಿಗಾಗಲಿ ನನಗೂ ಸಿಗ್ತದೆ. ಇಂಥ ಪಾಪದಿಂದ ಇಂಥ ನರಕವು ಅನುಭವಿಸಲ್ಪಟ್ಟಿದೆ ಅನ್ನೋದಕ್ಕಿಂತ ಅನುಭವಿಸ್ತೀವಿ, ಅದಕ್ಕೂ ಹೆಚ್ಚು ಕಡಿಮೆ ಹಾಗೇ ಅರ್ಥ. ಅದರಿಂದ ಮುಖ್ಯವಾಗಿ ಈ ಜನ್ಮದಲ್ಲಿ ನಮಗೆ ನೆನಪು ಬರುವುದೇ ಬಹಳ ಮುಖ್ಯ. ಅದು ಎಲ್ಲರಿಗೂ ಬರೋದಿಲ್ಲ. ಮಹಾಭಾರತದ ಅನುಶಾಸನ ಪರ್ವದಲ್ಲಿ ವೈಷ್ಣವ ಧರ್ಮ ಪರ್ವ ಅಂತ ಒಂದು ಭಾಗ ಇದೆ. ಅಲ್ಲೇ ಈ ಅನುಗೀತ ಮೊದಲಾದ ಸಂಗತಿಗಳು ಬರೋದು. ಭಗವದ್ಗೀತೆಯಂತೆ ಮತ್ತೊಂದು ಅನುಗೀತ ಅಂತ ಹೇಳಿ. ಅಲ್ಲಿ ಕೃಷ್ಣ ಪಾಂಡವರಿಗೆ ಧರ್ಮೋಪದೇಶ ಮಾಡ್ತಿರ್ತಾನೆ. ಆ ಸಂದರ್ಭದಲ್ಲಿ ತಾನು ದ್ವಾರಕೆಯಲ್ಲಿದ್ದಾಗ ತನಗೊಬ್ಬ ಸಾಧು ಪುರುಷ, ಒಬ್ಬ ಸಂತ ಕೃಷ್ಣನಿಗೆ ಸಿಕ್ಕಿರ್ತಾನೆ. ಅವನು ತನ್ನ ಗುರುವಿನ ಬಗ್ಗೆ ಹೇಳುವಂಥ ಕೆಲವು ಮಾತುಗಳನ್ನು ಕೃಷ್ಣ ಪಾಂಡವರ ಎದುರಿಗೆ ಹೇಳ್ತಾನೆ. ಅಲ್ಲಿ ಒಬ್ಬ ಅವನು ಕೆಲವು ಮಾತುಗಳನ್ನು ಹೇಳ್ತಾನೆ. ಅದು ತುಂಬ ಸುಂದರವಾಗಿದೆ. ಶಿಷ್ಯ ಕೇಳ್ತಾನೆ ಗುರುವನ್ನ, ನಿಮಗೆ ಇಂಥದ್ದೊಂದು ಅದ್ಭುತವಾದಂಥ ಸಮಸ್ಥಿತಿ, ಶಾಂತವಾಗಿ ನೀವು ಬದುಕಿದ್ದೀರಲ್ಲ, ಇದು ನಿಮಗೆ ಹೇಗೆ ಸಾಧ್ಯ ಆಯಿತು ಅಂತ ಕೇಳ್ತಾನೆ ಅವನು. ಆಗ ಅವನು ಹೇಳ್ತಾನೆ, ಇದು ನಾನು ಹಿಂದಿನದೆಲ್ಲವನ್ನು ನೆನಪು ಮಾಡ್ಕೋತಾ ಇದ್ದೀನಿ. ನಾನಾ ಥರದ ಸುಖಗಳನ್ನು ಅನುಭವಿಸಿದೆ, ನಾನಾ ಥರದ ದುಃಖಗಳನ್ನು ಅನುಭವಿಸಿದೆ. ನಾನಾ ವಿಧಾನಿ ದುಃಖಾನಿ ಪೀತಾ ನಾನಾ ವಿಧಾ ಸ್ತನಾಹ, ಯಾವುದ್ಯಾವುದೋ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿ ಅಲ್ಲಿ ಆಹಾರವನ್ನು ಸ್ವೀಕಾರ ಮಾಡಿದ್ದೆ, ಆಯಾ ಥರದ ಆಹಾರ. ನಾನಾ ವಿಧವಾದ ಅವಮಾನಗಳನ್ನು ನಾನು ಅನುಭವಿಸಿದ್ದೀನಿ ಅಂತ ಹೀಗೆಲ್ಲ ಬೇರೆ 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 ಥರದ್ದು ತನ್ನ ನೆನಪುಗಳನ್ನು ಅವನು ಹೇಳ್ಕೊತಾನೆ. ಅದನ್ನು ಜಾತಿ ಸ್ಮೃತಿ ಒಂದು ಉದಾಹರಣೆ ಅಂತ ನಾವು ತಿಳ್ಕೋಬಹುದು. ಒಬ್ಬ ಸಿದ್ಧ ಪುರುಷ ಹೀಗೆ ಹೇಳೋದು, ಶ್ಲೋಕಗಳನ್ನ ಹೀಗೆ ಓದ್ತೇನೆ. ಪುನಃ ಪುನಶ್ಚ ಮರಣಂ ಜನ್ಮ ಜೈವ ಪುನಃ ಪುನಃ ಆಹಾರಾಹ ವಿವಿಧಾ ಭುಕ್ತಾಹ, ನಾನಾ ಥರದ ಆಹಾರಗಳನ್ನು ಸ್ವೀಕಾರ ಮಾಡಿದ್ದೇನೆ. ಪೀತಾ ನಾನಾ ವಿಧಾ ಸ್ತನಾಹ, ಮಾತರೋ ವಿವಿಧಾ ಸೃಷ್ಟಾಹ, ಅನೇಕ ತಾಯಂದ್ರನ್ನು ನೋಡಿದ್ದೇನೆ, ಅನೇಕ ತಂದೆಯಂದ್ರನ್ನು ನೋಡಿದ್ದೇನೆ. ಸುಖಾನಿಚ ವಿಚಿತ್ರಾಣಿ, ನಾನಾ ಥರ ಸುಖಗಳನ್ನು ಅನುಭವಿಸಿದ್ದೇನೆ, ದುಃಖಗಳನ್ನು ಅನುಭವಿಸಿದ್ದೇನೆ. ಅನೇಕ ಬಾರಿ ಪ್ರಿಯರಾದವರನ್ನು ಕಳ್ಕೊಂಡಿದ್ದೇನೆ, ಮತ್ತು ಅಪ್ರಿಯರಾದವ್ರ ಜೊತೆಗೆ ಸಹವಾಸವೂ ಕೂಡ ನನಗೆ ಬಂದಿದೆ. ಮತ್ತೆ ದುಡ್ಡು, ಸಂಪತ್ತು ಮೊದಲಾದನ್ನು ಅನೇಕ ಬಾರಿ ಕಳ್ಕೊಂಡು ದುಃಖಪಟ್ಟಿದ್ದೀನಿ. ಮತ್ತೆ ಅವಮಾನಾಹ ಸುಕಷ್ಟಾಶ್ಚ, ನಾನಾ ಥರದ ಅವಮಾನಗಳನ್ನು ಅನುಭವಿಸಿದ್ದೀನಿ. ಸ್ವಜನರಿಂದ, ಬೇರೆ ಪರಜನರಿಂದ ಅನುಭವಿಸಿದ್ದೀನಿ. ಶಾರೀರ ಮಾನಸಾವಾಪಿ ವೇದನಾಹ ಭೃಷ ದಾರುಣಾಹ, ಅನೇಕ ಥರದ ದೈಹಿಕ ಮಾನಸಿಕ ನೋವುಗಳನ್ನು ಅನುಭವಿಸಿದ್ದೀನಿ. ಎಷ್ಟೋ ಬಾರಿ ನನ್ನ ಕೊಲೆ ಆಗಿದೆ, ಎಷ್ಟೋ ಬಾರಿ ನನಗೆ ಬಂಧನವೂ ಆಗಿದೆ. ನರಕದಲ್ಲಿ ಬಿದ್ದಿದ್ದೆ. ಪತನಂ ನಿರಯೇ ಚೈವ ಯಾತನಾಶ್ಚ ಯಮಕ್ಷಯೇ, ಕ್ಷಯ ಅಂದರೆ ಊರು, ಯಮನ ಪಟ್ಟಣದಲ್ಲಿ ನಾನಾ ಥರದ ಯಾತನೆಗಳನ್ನು ಅನುಭವಿಸಿದ್ದೀನಿ. ಮುಪ್ಪು, ರೋಗ ಇದನ್ನೆಲ್ಲ ಅನುಭವಿಸಿದ್ದೀನಿ. ಹೀಗೆ ದ್ವಂದ್ವಜಾನಿ, ಶೀತ ಉಷ್ಣ ಸುಖ ದುಃಖ ಮೊದಲಾದ ದ್ವಂದ್ವಗಳಿಂದ ಬರುವುದೆಲ್ಲವನ್ನೂ ಅನುಭವಿಸಿದ್ದೇನೆ. ಇದರಿಂದ ತತಃ ಕದಾಚಿತ್ ನಿರ್ವೇದಾತ್ ನಿರಾಕಾರಾಶ್ರಿತೇನ ಚ, ಈ ಎಲ್ಲ ನೆನಪುಗಳು ನನಗಿರೋದರಿಂದ ನನಗೊಂದು ಮಟ್ಟಿನ ವೈರಾಗ್ಯ ಬಂದಿದೆ. ಅದರಿಂದ ಇಮಂ ಮಾರ್ಗಂ ಅನುಷ್ಠಿತ, ಈ ಒಂದು ಸ್ಥಿತಿಯಲ್ಲಿ ನಾನಿದ್ದೇನೆ. ತತಃ ಸಿದ್ಧಿರಿಯಂ ಪ್ರಾಪ್ತ ಪ್ರಸಾದಾತ್ ಆತ್ಮನೋಮಯ, ಭಗವಂತನ ಪ್ರಸಾದದಿಂದ ನನಗಿದು ಬಂದಿದೆ ಅಂತ ಹೀಗೆ ಅವನು ಹೇಳ್ಕೊತಾನೆ. ವಿವಿಧೈ ಕರ್ಮಭಿಸ್ಥಾತ, ನಾನಾ ಥರದ ಕರ್ಮಗಳಿಂದ, ಪುಣ್ಯಯೋಗಗಳಿಂದ. ನಾನು ಮೊದಲು ಕೆಲವು ಶ್ಲೋಕಗಳನ್ನು ಬಿಟ್ಟಿದ್ದೆ, ಅದನ್ನೀಗ ಮತ್ತೆ ಓದ್ತಾ ಇದ್ದೇನೆ. ನಾನಾ ಥರದ ಕರ್ಮಗಳಿಂದ, ಪುಣ್ಯಯೋಗಗಳಿಂದ ಗಚ್ಚಂತಿ ಗತಿಂ ಮರ್ತ್ಯಾಹ, ದೇವಲೋಕಕ್ಕೆ ಹೋಗ್ತಾರೆ, ಅಲ್ಲಿ ಇರ್ತಾರೆ. ನಕ್ವಚಿತ್ ಸುಖಂ ಅತ್ಯಂತಂ, ಪೂರ್ಣವಾದ ಸುಖವೂ ಎಲ್ಲೂ ಇರೋದಿಲ್ಲ, ಪೂರ್ಣವಾದ ದುಃಖವೂ ಇರೋದಿಲ್ಲ. ತಾನು ಪಡೆದ ಸ್ಥಾನದಿಂದ ಬೀಳಲೇಬೇಕು, ಅಶುಭ ಗತಿಗಳನ್ನು ಹೊಂದಬೇಕು ಅಂತ ಹೀಗೆ ಅವನು ನಿಮಗೆ ಇಂಥದೊಂದು ನಿರ್ಲಿಪ್ತ ಸ್ಥಿತಿ, ಸಮಸ್ಥಿತಿ ಹೇಗೆ ಬಂತು, ಜನಸಾಮಾನ್ಯರಲ್ಲಿ ಎಲ್ಲೂ ಇದು ಕಾಣಿಸೋದಿಲ್ವಲ್ಲ,
ಅಂತ ಶಿಷ್ಯ ಕೇಳಿದಾಗ ಗುರು ಅದನ್ನು ಹೇಳಿರ್ತಾನೆ. ಅದನ್ನ ಕೃಷ್ಣ ಪಾಂಡವರ ಎದುರಿಗೆ ಕೋಟ್ ಮಾಡ್ತಾನೆ. ಅದು ನನಗೆ ನನ್ನ ಮೇಲೆ ತುಂಬ ಪರಿಣಾಮ ಬೀರಿದಂಥ ಒಂದು ವಿಷಯ ಅದು. ನಾನು ಹಿಂದೆ ಮಹಾಭಾರತ ಪ್ರವಚನದಲ್ಲೂ ಹೇಳಿದ್ದೇನೆ, ನಮಗೆ ನಿರ್ದಿಷ್ಟವಾಗಿ ಯಾವ ಪಾಪದಿಂದ ಏನಾಗಿತ್ತು, ಯಾವ ಪುಣ್ಯದಿಂದ ಏನಾಗಿದೆ ಅಂತ ಇವತ್ತು ನೆನಪಿರೋದಿಲ್ಲ. ಆದರೆ ನಮಗೆ ಇವತ್ತೇನಿದೆ, ಏನೇ ದುಃಖ ನಮಗೆ ಇವತ್ತು ಬಂದಿದೆ, ದೈಹಿಕ ಮಾನಸಿಕ ದುಃಖ, ಅದೆಲ್ಲವೂ ಕೂಡ ಯಾವುದೋ ಒಂದು ಪಾಪದ ಫಲವಾಗಿಯೇ ಬಂದಿದೆ ಅಂತಂದು ಸಾಮಾನ್ಯ ವಿಶ್ವಾಸ ಆದರೂ ಬೇಕು. ನೋಡಿ, ನಿರ್ದಿಷ್ಟವಾಗಿ ಇಂಥ ಕೆಲಸದಿಂದಲೇ ಇಂಥ ಕಷ್ಟ ಬಂದಿದೆ ಅಂತ ತಿಳ್ಕೊಳ್ಬೇಕಾದ್ರೆ ಬಹಳ ದೊಡ್ಡ ಸಾಧನೆ ಬೇಕು, ಜಾತಿ ಸ್ಮರಣೆ ಬೇಕಾಗ್ತದೆ. ನಮ್ಮಂಥವ್ರು ಆ ಸಾಧನೆ ಮಾಡಿಲ್ಲ. ಆದರೆ ಕೊನೆ ಪಕ್ಷ ನನಗಿವತ್ತು ಬಂದಿರುವ ದುಃಖ ನಾನೇ ಮಾಡಿದ ಕರ್ಮದಿಂದಲೇ, ನಾನೇ ಮಾಡಿದ ಪಾಪದಿಂದಲೇ ಆಗಿದೆ ಅನ್ನುವ ಒಂದು ಎಚ್ಚರ ಆದರೂ ಇರಬೇಕು. ಅನೇಕ ಜನ ನನ್ನನ್ನು ಕೇಳಿದ್ದಾರೆ, ನೀವು ಎಲ್ಲ ಅಂತ ಕೇಳಿರ್ತೀರಿ, ದೇವರು ನಮ್ಗೆ ಯಾಕೆ ಇಂಥ ಪಾಪಗಳನ್ನು ಕೊಟ್ಟ, ನಾವೇನು ಇಂಥ ದುಃಖವನ್ನು ಕೊಟ್ಟ, ನಮ್ಗೆ ಯಾಕೆ ಈ ದುಸ್ಥಿತಿಯನ್ನು ಕೊಟ್ಟ, ನಾನೇನು ಪಾಪ ಮಾಡಿದ್ದೆ, ಅದು ಹಿಂದಿನ ಜನ್ಮದಲ್ಲಿ ಯಾವುದನ್ನು ಮಾಡಿದ್ದೇನೆ, ಈಗ ಯಾಕೆ ನನಗೆ ದೇವರು ಕಷ್ಟಕ್ಕೆ ಸಿಲುಕಿಸ್ಬೇಕು, ಅದನ್ನೆಲ್ಲ ಅಲ್ಲಲ್ಲೇ ಮುಗಿಸಿಬಿಡ್ಬೇಕು, ಅಥವಾ ಈಗಲೂ ಅದನ್ನ ನೆನಪು ಮಾಡಿಕೊಡ್ಬೇಕು, ಹೀಗೆಲ್ಲ ನಾನಾ ಥರದ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ಪ್ರಾರಬ್ಧ ಕರ್ಮ ಅಂತ ಒಂದು ಉತ್ತರ ಮಾತ್ರ ಹೇಳಬೇಡಿ, ನಾವು ಅನುಭವಿಸ್ತಾ ಇರುವ ಕಷ್ಟಕ್ಕೆ ಒಂದು ಪರಿಹಾರ ಹೇಳಿ. ಪ್ರಾರಬ್ಧ ಕರ್ಮ ಅಂತ ಒಂದು ಉತ್ತರ ಹೇಳಬೇಡಿ, ವಿ ಆರ್ ಫೆಡ್ ಅಪ್ ಆಫ್ ಇಟ್ ಅಂತ ಹೀಗೆ ಜನ ನನ್ನೆದುರಿಗೆ ಹೇಳಿದವರಿದ್ದಾರೆ. ಆದರೆ ನಾನು ಈಗಾಗಲೇ ಹೇಳಿದಂತೆ ಅನೇಕ ಜನ್ಮಗಳನ್ನು, ಅನೇಕ ಕಾಲಗಳನ್ನು, ಅನೇಕ ದೇಶಗಳನ್ನೆಲ್ಲ ತಿರುಗಿ ಮತ್ತೆ ಈ ದೇಹಕ್ಕೆ ಬಂದಿರ್ತಾನೆ ಮನುಷ್ಯ. ಹೀಗೆ ಕಾಲದ ಮತ್ತು ದೇಶದ ಗ್ಯಾಪ್ ತುಂಬ ಇರೋದ್ರಿಂದ ಅವನಿಗೆ ಅದು ಯಾವುದೂ ನೆನಪಿರೋದಿಲ್ಲ. ದೊಡ್ಡವರಿಗೆ ನೆನಪಿರ್ತದೆ, ಸಾಧನೆ ಮಾಡಿದವರಿಗೆ. ಸಣ್ಣವರಿಗೆ ಕನಿಷ್ಠ ಪಕ್ಷ ಪಾಪದಿಂದ ದುಃಖ ದುಸ್ಥಿತಿ, ಹಾಗೆ ಪುಣ್ಯದಿಂದ ಸುಖ ಸುಸ್ಥಿತಿ ಅನ್ನುವ ಒಂದು ವಿಶ್ವಾಸ ಆದರೂ ಬೇಕು. ಅಷ್ಟು ಬಂದರೆ ಅದೇ ನಮ್ಮದು ಸಾಧನೆ ಅಂತ ಕಾಣಿಸ್ತದೆ. ಅಯಸ್ಕಾಂತದ ಬಗ್ಗೆ ಈಗ ನೋಡೋಣ. ಕಸ್ಯಚಿದೇವ ಅಯಸ್ಕಾಂತಸ್ಯ ಅಯೋಭ್ರಾಮಕತ್ವ ಅನ್ಯಥಾನುಪತ್ಯ ಅಂತಾರೆ ಪದ್ಮನಾಭ ತೀರ್ಥರು. ಯಾವುದೋ ಒಂದು ಅಯಸ್ಕಾಂತ ಮಾತ್ರ ಕಬ್ಬಿಣವನ್ನು ತನ್ನ ಕಡೆ ಸೆಳ್ಕೋತದೆ, ಅಥವಾ ಕಬ್ಬಿಣವನ್ನು ಅದು ಇದ್ದ ಜಾಗದಲ್ಲೇ ತಿರುಗಾಡಿಸ್ತದೆ. ಇದು ಅನ್ಯಥಾ ಒಂದು ವಿಶಿಷ್ಟವಾದ ಶಕ್ತಿಯನ್ನು ಎಲ್ಲ ವಸ್ತುಗಳಿಗೆ ಕೊಟ್ಟವನು ಭಗವಂತ. ಅವನ ಕೈವಾಡ ಇಲ್ಲದೆ ಹೋದರೆ, ಅನ್ಯಥಾ ಅಂದರೆ ಅವನ ಕೈವಾಡ ಇಲ್ಲದೆ ಹೋಗಿದ್ರೆ ಇದೆಲ್ಲ ಅನುಪಪನ್ನ ಅಂತ ಅದ್ರ ತಾತ್ಪರ್ಯ. ಅಲ್ಲಿ ಕಸ್ಯಚಿದೇವ ಅಯಸ್ಕಾಂತಸ್ಯ ಅಂತಿದೆಯಲ್ಲ, ಅದಕ್ಕೆ ಎರಡು ಅರ್ಥ ಅಂತ ನನಗೆ ಕಾಣಿಸ್ತದೆ. ನೋಡಿ, ಅಂದರೆ ಅನೇಕ ಅಯಸ್ಕಾಂತಗಳಿವೆ, ಅದರಲ್ಲಿ ಎಲ್ಲ ಅಯಸ್ಕಾಂತಗಳು ಕೂಡ ಇಂಥ ಕೆಲಸಗಳನ್ನು ಮಾಡೋದಿಲ್ಲ, ಯಾವುದೋ ಒಂದು ಅಯಸ್ಕಾಂತ ಮಾತ್ರ ಮಾಡ್ತದೆ ಅಂತ ಒಂದು ಅರ್ಥ ಆಗ್ತದೆ. ಇನ್ನೊಂದು, ಅಯಸ್ಕಾಂತಸ್ಯೈವ ಕಸ್ಯಚಿತ್, ನೂರಾರು ಲೋಹಗಳಿವೆ, ಆ ಎಲ್ಲ ಲೋಹಗಳು ಇಂಥ ಕೆಲಸ ಮಾಡ್ತಾವ, ಕಬ್ಬಿಣವನ್ನು ಸೆಳೆಯೋದನ್ನ ಇಲ್ಲ. ಯಾವ ಅಯಸ್ಕಾಂತ ಮಾತ್ರ. ಕಸ್ಯಚಿದೇವ ಅಯಸ್ಕಾಂತಸ್ಯ ಅಂದರೆ ಅನೇಕ ಅಯಸ್ಕಾಂತಗಳಲ್ಲಿ ಯಾವುದೋ ಒಂದು ಅಯಸ್ಕಾಂತ ಅಂತ ಅರ್ಥ. ಅಯಸ್ಕಾಂತಸ್ಯೈವ ಕಸ್ಯಚಿತ್ ಅಂತ ಅದನ್ನ ಹಿಂದೆ ಮುಂದೆ ಓದ್ಕೊಂಡ್ರೆ ಅಷ್ಟೆಲ್ಲ ಲೋಹಗಳಿವೆ, ಎಲ್ಲ ಲೋಹಗಳಿಗೂ ಆ ಶಕ್ತಿ ಇದೆಯಾ? ಯಾವುದೋ ಅಯಸ್ಕಾಂತ ಮಾತ್ರ ಈ ಥರ ಕೆಲಸ ಮಾಡ್ತದೆ. ಇದಕ್ಕೇನು ಕಾರಣ? ಅದು ಆ ಒಳಗೆ ಆ ಶಕ್ತಿಯನ್ನು, ಜಡಗಳೊಳಗೆ ಆ ಶಕ್ತಿಯನ್ನು ತುಂಬಿದಂತಹ ಭಗವಂತನ ಶಕ್ತಿಯೇ ಕಾರಣ ಅಂತ ಅದರ ಅಭಿಪ್ರಾಯ. ಇದು ಪದ್ಮನಾಭ ತೀರ್ಥರದು. ಮುಂದೆ ತ್ರಿವಿಕ್ರಮ ಪಂಡಿತರದು ಹೀಗೆ ಕಂಡು ಬರ್ತದೆ. ನಚ ಅಯಸ್ಕಾಂತಸ್ಯ ಅಯೋಭ್ರಾಮಕ ಶಕ್ತಿ ಭ್ರಾಮ ಶಕ್ತಿ. ಇಲ್ಲಿ ಪ್ರತ್ಯಕ್ಷ. ಭ್ರಾಮ ಅನ್ನೋದು ಘನಿ ಪ್ರತ್ಯಯ ಅಂತ ಶಬ್ದ. ಅಯಸ್ಕಾಂತಕ್ಕೆ ಕಬ್ಬಿಣವನ್ನು ಚಲಿಸುವಂತೆ ಮಾಡುವ ಶಕ್ತಿಯು ಪ್ರತ್ಯಕ್ಷ ಅಲ್ಲ. ನಚ ಅಜೀವತಃ ಚೇಷ್ಟಕತ್ವ ದೃಷ್ಟಂ. ಈ ಜಗತ್ತಿನಲ್ಲಿ ಜಡವಾದ ಯಾವ ಸಂಗತಿಯೂ ಕೂಡ ಆ ಥರ ಇನ್ನೊಂದು ಜಡದ ಚಲನೆಗೆ ಕಾರಣ ಆಗಿರೋದು ಕಂಡು ಬರೋದಿಲ್ಲ. ಒಂದು ಕಡೆ ಎಲ್ಲಿಯಾದರೂ ಮೊದಲು ಚೇತನ ಇರಬೇಕು, ಆ ಚೇತನದಿಂದ ಒಂದು ಜಡದಲ್ಲಿ ಚಲನೆ, ಅದರಲ್ಲಿ ಮತ್ತೊಂದು ಜಡದಲ್ಲಿ ಚಲನೆ. ನಚ ಏತಾದೃಶಿ ವಸ್ತುಶಕ್ತಿ ಸರ್ವಶಕ್ತಿಂ ಈಶ್ವರಂ ಅಂತರೇಣ ಪ್ರತಿನಿಯಮಂ ಅರ್ಹತಿ. ಏತಾದೃಶಿ ವಸ್ತುಶಕ್ತಿ, ಅಯಸ್ಕಾಂತ ಮೊದಲಾದವುಗಳಲ್ಲಿ ಇರುವಂತಹ ಒಂದು ಶಕ್ತಿ ಸರ್ವಶಕ್ತನಾದಂತಹ ಭಗವಂತ ಇಲ್ಲದೆ ಹೋದರೆ, ಸರ್ವಶಕ್ತಿಂ ಈಶ್ವರಂ ಅಂತ ದ್ವಿತೀಯ ವಿಭಕ್ತಿ, ಅವನು ಇಲ್ಲದೆ ಹೋದರೆ ಪ್ರತಿನಿಯಮಂ ಅಂತ ಶಬ್ದ ಇದೆ, ಸ್ವಲ್ಪ ವಿಚಿತ್ರವಾಗಿದೆ. ಪ್ರತಿನಿಯಮ ಅಂದರೆ ಇದಕ್ಕೆ ಈ ನಿಯಮ, ಅದಕ್ಕೆ ಆ ನಿಯಮ ಅನ್ನುವಂಥ ವ್ಯತ್ಯಾಸ ಇರೋದು ಸಾಧ್ಯ ಇಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ನನಗೆ ಈ ವಿಷಯದಲ್ಲಿ ಈ ಒಂದು 20-30 ವರ್ಷದ ಹಿಂದೆ ಒಂದು ಪೇಪರ್ನಲ್ಲಿ ಓದಿದ್ದು ಘಟನೆ, ಒಂದು ವೈಜ್ಞಾನಿಕ ಲೇಖನದ ಬಗ್ಗೆ ನೆನಪಿದೆ. ಈ ಪರಮಾಣುಗಳಿಂದ ಜಗತ್ತೆಲ್ಲ ಹುಟ್ಟಿದೆ, ಅದು ಥಿಯರಿ ನಿಮಗೆಲ್ಲ ಗೊತ್ತಿದೆ ಇದೆ ವೈಜ್ಞಾನಿಕ ಇದರಲ್ಲಿ. ಅದರಲ್ಲಿ ಯಾರೋ ಒಬ್ಬ ವಿಜ್ಞಾನಿ ಆಸ್ತಿಕತೆ ಕಡೆಗೆ ಒಲವಿದ್ದವನು
ಅಥವಾ ಇನ್ನೊಬ್ರು ಯಾರೋ ಆಸ್ತಿಕನೇ ಬಹಳ ಏನು ವಿಜ್ಞಾನ ಓದ್ದವನು ಅಲ್ಲದೆ ಇರ್ಬೋದು, ನಮ್ಮಂಥವನೊಬ್ಬ ಇದ್ದಿರ್ಬೋದು. ಪರಮಾಣುಗಳಿಂದ ಕೆಲಸ ಆಗೋದು ಹೌದು, ಆದರೆ ಆ ಮೊದಲನೇ ಸರಿ ಆ ಒಂದು ಚಲನೆ ಎಲ್ಲಿಂದ ಆಗ್ತದೆ, ಹೇಗಾಗ್ತದೆ ಅಂತೆಲ್ಲ ಅಲ್ಲಿ ಒಂದು ಏನೋ ಪ್ರಶ್ನೆ ಮಾಡಿಕೊಂಡು ಆ ಪರಮಾಣುವನ್ನ ಯಾವನೋ ಒಬ್ಬ ನೋಡ್ತಿರ್ಬೇಕಂತೆ. ಬಹಳ ಆಳವಾದ ಸಂಶೋಧನೆಯನ್ನು ಪ್ರಯೋಗಗಳನ್ನು ವಿಜ್ಞಾನಿಗಳು ಮಾಡಿದಾಗ ಅದು ಹಾಕೊಂಡು ಬಂತಂತೆ. ಯಾವನೋ ಒಬ್ಬ ವ್ಯಕ್ತಿಯ ಸೂಪರ್ವಿಷನ್, ಅವನ ಒಬ್ಬ ಚೇತನನ ಸೂಪರ್ವಿಷನ್ ಅಲ್ಲಿದ್ದಾಗ ಮಾತ್ರ ಆ ಚಲನೆ ಆಯ್ತಂತೆ. ಅದರಿಂದ ಮುಂದಿನ ಚಲನೆಗಳಾದವು. ಅದರಿಂದ ಚೇತನನ ಚಲನೆ ಅಂತ ಅನ್ನೋದು ಜಡವಾದ ಈ ಪರಮಾಣುಗಳಿಗೂ ಕೂಡ ಬೇಕೇ ಆಗ್ತದೆ ಅಂತ ಅವನೊಂದು ಏನೋ ಲೇಖನ ಬರೆದಿದ್ದ. ನನಗೀಗ ಆ ಲೇಖನ ಪೂರ್ಣವಾಗಿ ನೆನಪಿಲ್ಲ, ಮತ್ತೆ ನನಗಿರುವ ಸೀಮಿತವಾದ ಜ್ಞಾನಕ್ಕನುಸಾರವಾಗಿ ಅದನ್ನು ಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೂ ನನಗಾಗೋದಿಲ್ಲ. ಅದನ್ನ ಯಾಕೆ ಹೇಳಿದೆ ಅಂದರೆ, ನೋಡಿ, ನಚ ಅಜೀವತಃ ಚೇಷ್ಟಕತ್ವಂ ದೃಷ್ಟಂ ಅಂತ ಬಂದಿದೆಯಲ್ಲ, ಚೇತನ ಅಲ್ಲದೆ ಇದ್ದ ವ್ಯಕ್ತಿ ಜಡಕ್ಕೆ ಕೆಲಸ ಮಾಡಿಸುವ ಶಕ್ತಿಯೇ ಇರೋದಿಲ್ಲ ಅಂತ. ಅದನ್ನು ಇತ್ತೀಚಿನವರು ಸ್ಟೀಫನ್ ವಿಲಿಯಂ ಹಾಕಿಂಗ್ ಮೊದಲಾದವರು ನೋಡಿ, ನಾನು ಅದನ್ನು ಕನ್ನಡದ ಅನುವಾದದ ಪುಸ್ತಕದಲ್ಲಿ ಓದಿರೋದು, ದ ಬ್ರೀಫ್ ಹಿಸ್ಟ್ರಿ ಆಫ್ ಟೈಮ್ ಆ್ಯಂಡ್ ಸ್ಪೇಸ್ ಅನ್ನೋ ಪುಸ್ತಕದ್ದು. ಅಲ್ಲೇನಿದೆ ಅಂದರೆ, ಈಗ ಈಶ್ವರನನ್ನ ನೀವು ಒಪ್ತೀರಿ, ಅವನು ವಿಲಿಯಂ ಹಾಕಿಂಗ್ ಈಶ್ವರನನ್ನು ಒಪ್ಪೋದಿಲ್ಲ ಅಂತ ಹೇಳುವವನು, ಅಥವಾ ಮುಂದೆ ಏನಾದ್ರು ಬದಲಾವಣೆ ಆದ್ನೋ ಏನೋ. ನಮಗೆಲ್ಲ ಓದಿರೋದು ಕನ್ನಡದ ಅನುವಾದದ ಬಗ್ಗೆ ಅಷ್ಟೇ ಗೊತ್ತಿದೆ. ಸೃಷ್ಟಿ ಯಾವತ್ತಾರು ಒಮ್ಮೆ ಆಗಿದ್ದರೆ, ಒಮ್ಮೆ ಪ್ರಾರಂಭ ಕಂಡಿದ್ರೆ ಅದನ್ನು ಪ್ರಾರಂಭ ಮಾಡಿದವನು ಯಾರು ಅಂತ ಒಂದು ಪ್ರಶ್ನೆ. ಆದರೆ ಅನೇಕ ಜನ ವಿಜ್ಞಾನಿಗಳು, ಅದು ವಿಲಿಯಂ ಹಾಕಿಂಗ್ ಇರ್ಬೋದು, ಮತ್ತೆ ಯಾರೇ ಇರ್ಬೋದು, ಸೃಷ್ಟಿ ಅನ್ನೋದು ಒಂದು ಎಷ್ಟೋ ದೀರ್ಘಕಾಲದಿಂದ ನಡೀತಾನೇ ಇರುವ ಪ್ರಕ್ರಿಯೆ. ಅದು ಅಲ್ಲಿ ಅನಾದಿ ಅಂತ ಅವ್ರು ಹೇಳಿದ್ದಾರೆ ಅಂತ ನೆನಪಿದೆ. ಆದರೆ ಒಮ್ಮೆ ಎಂದೋ ಕಾಲದಲ್ಲಿ ಪ್ರಾರಂಭವಾಗಿ ಕಂಡಿರುವ ಕ್ರಿಯೆ ಅಲ್ಲ ಅದು. ಅದು ಪ್ರಾರಂಭ ಕಂಡಿದ್ರೆ ಅದನ್ನು ಯಾರು ಮಾಡಿದ್ದಾರೆ, ಅದಕ್ಕೊಬ್ಬ ಚೇತನ ಬೇಕು ಅಂತೆಲ್ಲ ನೀವು ಆರ್ಗ್ಯೂ ಮಾಡ್ಬೋದಿತ್ತು. ಅದು ಕ್ರಿಯೆ ಅನ್ನೋದು ಒಂದು ಅಚೇತನದಿಂದ ಮತ್ತೊಂದು ಅಚೇತನಕ್ಕೆ, ಮತ್ತೊಂದು ಅಚೇತನದಿಂದ ಇನ್ನೊಂದು ಅಚೇತನಕ್ಕೆ, ಹೀಗೆ ಟ್ರಾನ್ಸ್ಫರ್ ಆಗ್ತಾನೆ ಇದೆ. ಅದನ್ನು ಸ್ಟಾರ್ಟ್ ಮಾಡುವವರು ಯಾರೂ ಬೇಕಾಗಿಲ್ಲ ಅಂತ ಒಬ್ಬರು ವಿಜ್ಞಾನಿಗಳು ಆರ್ಗ್ಯೂ ಮಾಡಿದ್ದಾರೆ. ಹಾಗಾದರೆ ಸೃಷ್ಟಿ ಪ್ರಕ್ರಿಯೆ ಅಂತ ಅನ್ನೋದು ಅನಾದಿ ಅಂತ ಇವರೆಲ್ಲರೂ ಒಪ್ತಾರಾ ಹೇಗೆ ಅಂತೆಲ್ಲ ನಮ್ಗೆ ಜಿಜ್ಞಾಸೆ ಬರ್ತದೆ. ಏನೇ ಇದ್ರೂ ಒಬ್ಬ ಚೇತನ ಬೇಕು. ಚೇತನನ ಸೂಪರ್ವಿಷನ್ ಇಲ್ಲದೆ ಹೋದರೆ, ಅದೇ ಅವನ ಅಧ್ಯಕ್ಷನಾಗಿರ್ಬೇಕು ಅಂತ. ಅಕ್ಷ ಅಂದರೆ ಅವನ ಇಂದ್ರಿಯಗಳು, ಅವನ ಕಣ್ಣು ಮೇಲ್ ನಿಂತು ಈ ಎಲ್ಲ ಕೆಳಗಿರುವ ವಸ್ತುಗಳ ಮೇಲೆ ಬೀಳ್ತಾ ಇರಬೇಕು. ಅದೇ ಸೂಪರ್ ಮೇಲ್ ನಿಂತು ವಿಷನ್, ಅವನು ಅದನ್ನು ಗಮನಿಸುವವನು ಅಂತ ಅದರ ತಾತ್ಪರ್ಯ ಆಗ್ತದೆ. ಅಧ್ಯಕ್ಷ ಅಂದರು ಸೂಪರ್ವೈಸರ್ ಅಂದರು ಆ ಅರ್ಥದಲ್ಲಿ ಒಂದೇ. ಸುಮ್ಮನೆ ಇದನ್ನು ನಿಮಗೂ ಎಲ್ಲಿಯಾದರೂ ಅದು ಕಂಡು ಬರ್ಬೋದು, ನೀವು ಆಮೇಲೆ ನಿಮ್ಮ ಅಭಿಪ್ರಾಯ ಹೇಳ್ಬೋದು. ಇದು ತ್ರಿವಿಕ್ರಮ ಪಂಡಿತರ ಮಾತಾಯಿತು. ಇನ್ನು ತತ್ವಪ್ರದೀಪದ ಮಾತು ಮತ್ತು ಭಾಷ್ಯದೀಪಿಕಾದ ಮಾತನಾಡಿ ನಾವು ಮುಂದೆ ಹೋಗೋಣ. ಅಯಸ್ಕಾಂತೇನ ಅಯಃ ಭ್ರಮತಿ ನಚ, ಇದು ತತ್ವಪ್ರಕಾಶಿಕ ಜಯತೀರ್ಥರ ಮಾತು. ಅಯಸ್ಕಾಂತದಿಂದ ಅಯಸ್ಸು ತಿರುಗುತ್ತದೆ, ಚಲಿಸ್ತದೆ. ನಚ ಅಚೇತನೇ ಚೇಷ್ಟಕತ್ವ, ಯಾವುದೇ ಅಚೇತನದಲ್ಲಿ ಅಂಥ ಚೇಷ್ಟಕತ್ವ ಕಂಡು ಬಂದಿಲ್ಲ. ನಚ ಸರ್ವ ಅಚೇತನಾನ, ಅಯಸ್ಕಾಂತದಲ್ಲಿ ಮಾತ್ರ ಕಂಡಿದೆ, ಆದರೆ ಎಲ್ಲ ಅಯಸ್ಕಾಂತಗಳಲ್ಲೂ ಕಂಡು ಬಂದಿದೆಯಾ? ಇಲ್ಲ. ಆದ್ದರಿಂದ ಇಲ್ಲೊಂದೇನೋ ಶಕ್ತಿಯನ್ನು ಭಗವಂತ ಇಟ್ಟಿದ್ದಾನೆ ಅಂತ ತಿಳ್ಕೋಬೇಕು. ಇದು ಜಯತೀರ್ಥರ ಮಾತು. ಇನ್ನು ಭಾಷ್ಯದೀಪಿಕಾದಲ್ಲಿ ಹೀಗಿದೆ, ಅಯಸ್ಕಾಂತಾಖ್ಯ ಶಿಲಾ ವಿಶೇಷೇಣ ಅಯಃ ಭ್ರಮತಿ. ಅಯಸ್ಕಾಂತವೆಂಬ ಕಲ್ಲಿನಿಂದ ಈ ಕಬ್ಬಿಣ ತಿರುಗುತ್ತದೆ. ಅಚೇತನಗಳಲ್ಲಿ ಚೇಷ್ಟಕತ್ವ ಇಲ್ಲ. ನಚ ಸರ್ವ ಅಚೇತನಾನಾಂ, ಅಯಸ್ಕಾಂತದಲ್ಲಿ ಮಾತ್ರ ಇದೆ. ನಾಪಿ, ಅಲ್ಲಿ ಎರಡು ವಿಷಯ. ನಚ ಅಚೇತನೆ, ಅಚೇತನಗಳಲ್ಲಿ ಆ ಶಕ್ತಿಯೇ ಇಲ್ಲ. ಚೇತನಗಳಲ್ಲಿ ಎಲ್ಲ ಕಡೆ ಇದೆಯಾ? ಅದೂ ಇಲ್ಲ. ನಚ ನಾಪಿ ಸರ್ವಚೇತನಾನಾಂ ಇತಿ ಏತಸ್ಮಾದಪಿ ತತ್ಪ್ರೇರಕ ಈಶ್ವರ ಅದೃಷ್ಟಾದಿ ಸಿದ್ಧಿ. ಆ ಅಚೇತನಗಳನ್ನು ಪ್ರೇರಿಸುವ ಈಶ್ವರ, ಕಾಲ, ಅದೃಷ್ಟ ಇತ್ಯಾದಿಗಳ ಸಿದ್ಧಿ ಆಗ್ತದೆ ಅಂತ ಅಭಿಪ್ರಾಯ. ಇಲ್ಲಿ ಅಯಸ್ಕಾಂತಕ್ಕೆ ಶಿಲಾ ಅಂತಿದೆ. ಇದೊಂದು ಜಿಜ್ಞಾಸೆ ನನಗೆ ಬಂದಿತ್ತು. ಅಯಸ್ಕಾಂತವನ್ನು ಲೋಹ ಅನ್ಬೇಕಾ ಅಥವಾ ಅದನ್ನು ಶಿಲೆ ಅಂತ ಅನ್ಬೇಕಾ ಅಂತ. ನಾವು ನನ್ನ ಸಂಪರ್ಕದಲ್ಲಿ ಇರುವಂಥ ಕೆಲವರು ವಿಜ್ಞಾನದ ಶಿಕ್ಷಕರು ಮತ್ತು ತಂತ್ರಜ್ಞರನ್ನೇ ನಾನು ಇದ್ರ ಬಗ್ಗೆ ಸಂಪರ್ಕಿಸಿದೆ. ಆಗ ಅವರೆಲ್ಲರೂ ಕೂಡ ಅದನ್ನು ಒಮ್ಮತದಿಂದ ಸ್ಪಷ್ಟಪಡಿಸಿದರು, ಅದು ಲೋಹವೇ, ಅದ್ರ ಬಗ್ಗೆ ಏನು ಸಂಶಯ ಇಲ್ಲ ಅಂತ ಹೇಳಿ. ಆದರೆ ಅದನ್ನು ಶಿಲೆ ಅಂತ ಯಾಕೆ ಹೇಳ್ತಾರೆ? ಅವರು ಎಲ್ಲರೂ ಅಭಿಪ್ರಾಯ ಪಟ್ಟಿದ ಪ್ರಕಾರ ಈ ಕಬ್ಬಿಣವಾಗಲಿ, ಅಯಸ್ಕಾಂತ ಆಗಲಿ, ಬಂಗಾರ ಆಗಲಿ, ಎಲ್ಲ ಲೋಹಗಳು ಕೂಡ ಮೂಲತಃ ಖನಿಗಳಲ್ಲಿ ಸಿಗ್ತವೆ. ಅದರ ಒಂದಿಷ್ಟು ಕಲ್ಲು ಮಣ್ಣುಗಳ ರಾಶಿಯಲ್ಲಿ ಅವು ಸಿಗ್ತಾ ಇರ್ತವೆ. ಹಾಗಿರುವುದರಿಂದ ಅವುಗಳನ್ನು ಕಲ್ಲಿನ ರೂಪದಲ್ಲಿ, ಮಣ್ಣಿನ ರೂಪದಲ್ಲಿ ಅವು ಸಿಗೋದರಿಂದ
ಅದಿರು ಓರ್ ಅಂತ ಏನಿರ್ತದೆ ಅದರ ರೂಪದಲ್ಲಿ ಸಿಗೋದರಿಂದ ಅವುಗಳನ್ನು ಶಿಲಾ ಅಂತ ಇಲ್ಲಿ ಜಗನ್ನಾಥ ಯತಿಗಳು ಹೇಳಿರುವ ಸಾಧ್ಯತೆ ಇದೆ. ಸ್ಥೂಲ ರೂಪದಿಂದ ಶಿಲಾ, ಆದರೆ ನಿರ್ದಿಷ್ಟ ರೂಪದಿಂದ ಅದೊಂದು ಲೋಹ ಅಂತ. ಆದ್ರಿಂದಲೇ ಅವರು ಕೆಲವು ಕಡೆ ಅದನ್ನ ಲೋಡ್ ಸ್ಟೋನ್ ಅಂತ ಹೇಳ್ತಾರೆ. ಲೋಡ್ ಸ್ಟೋನ್ಸ್ ಆರ್ ನ್ಯಾಚುರಲಿ ಮ್ಯಾಗ್ನೆಟೈಸ್ಡ್ ಪೀಸಸ್ ಆಫ್ ದ ಮಿನರಲ್ ಮ್ಯಾಗ್ನೆಟೈಟ್ ಅಂತ. ಲೋಡ್ ಸ್ಟೋನ್ ಅನ್ನೋ ಶಬ್ದ ಅವರಲ್ಲೂ ಕೂಡ ಬಳಕೆಯಲ್ಲಿದೆ ಅಂತ ಹೀಗೆ ಅದರಿಂದ ಕಂಡು ಬಂತು. ಹೀಗೆ ನನಗೆ ನಾನು ಸರ್ಚ್ ಮಾಡಿದಾಗ ಮತ್ತೆ ಕೆಲವು ತಜ್ಞರ ಮೂಲಕ ನನಗೇನು ತಿಳಿದು ಬಂದಿದೆ ಅದನ್ನ ನಿಮ್ಮ ಎದುರಿಗೆ ಇಟ್ಟಿದ್ದೇನೆ. ನಾನು ನನ್ನ ಸಬ್ಜೆಕ್ಟ್ ಅಲ್ಲ, ಆದ್ದರಿಂದ ನಾನು ಹೇಳುವಾಗ ಸ್ವಲ್ಪ ಏನಾದರೂ ಹಿಂದೆ ಮುಂದೆ ಆಗಿರಬಹುದು ಅದರಲ್ಲಿ. ಆದರೂ ಒಟ್ಟು ತಾತ್ಪರ್ಯ ಇಷ್ಟು, ಅದು ಲೋಹವೇ, ಆದರೆ ನೈಸರ್ಗಿಕವಾಗಿ ಸಿಗುವಾಗ ಶಿಲೆಯ ಕಲ್ಲಿನೊಳಗೆ ಸಿಕ್ಕೊಂಡಿರುವುದರಿಂದ, ಅದರೊಳಗೆ ಸೇರಿಕೊಂಡಿರುವುದರಿಂದ ಅದನ್ನು ಶಿಲಾ ಅಂತ ಹೀಗೆ ಹೇಳ್ತಾರೆ ಅಷ್ಟೆ. ಹೀಗೆ ಅಯಸ್ಕಾಂತದ ಒಂದು ಶಕ್ತಿಯಿಂದಲೂ ಕೂಡ ನಾವು ಈಶ್ವರನ ಅಸ್ತಿತ್ವವನ್ನು ತಿಳಿಯಬಹುದು ಅಂತ ಇದರ ತಾತ್ಪರ್ಯ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.